ವೀಕ್ಷಕರೇ, ಇವತ್ತು ರವೆ ಉಂಡೆ ಅಥವಾ ರವೆ ಲಾಡು ಮಾಡೋದು ಹೇಗೆ ಅಂತ ನೋಡೋಣ. ರವೆ ಉಂಡೆ ದೀಪಾವಳಿ, ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿ ಮತ್ತು ಇತರೆ ಹಬ್ಬಗಳಿಗೆ ಮಾಡೋದೊಂದು ವಿಶೇಷ. ಎಲ್ಲರ ಮನೆಯಲ್ಲಿ ಯಾವಾಗಲೂ ಇರುವಂಥ 3 ಪದಾರ್ಥಗಳು ರವೆ, ಸಕ್ಕರೆ, ತೆಂಗಿನ ತುರಿ ಉಪಯೋಗಿಸಿ ಕೇವಲ 30-40 ನಿಮಿಷದಲ್ಲಿ ಮಾಡೋ ಸ್ವೀಟು ಇದು. ರವೆ ಉಂಡೆ ಅಥವಾ ಲಾಡು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ನಾನಿಲ್ಲಿ ತೋರಿಸಿಕೊಡೋ ಈ ಸಿಂಪಲ್ ರೆಸಿಪಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಉಂಡೆ ರುಚಿಯಾಗಿ ಬರುತ್ತೆ. ಈ ರೆಸಿಪಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಕಡಿಮೆ ಮತ್ತು ಉಂಡೆಯನ್ನು 10-15 ದಿನ ಇಟ್ಟು ತಿನ್ಬೋದು. ಫ್ರಿಜ್ನಲ್ಲಿಡೋ ಅವಶ್ಯಕತೆ ಇಲ್ಲ. ರವೆ ಉಂಡೆ ನನ್ನ 3 ವರ್ಷ ಮಗನಿಗೆ ತುಂಬ ಇಷ್ಟ. ಅಮ್ಮ, ನಂಗೆ ರವೆ ಅಂದ್ರೆ ತುಂಬ ಇಷ್ಟ. ಪಾತ್ರೆಗೆ ಅರ್ಧ kg ಅಥವಾ 3 ಕಪ್ ಮೀಡಿಯಂ ರವೆ ಅಥವಾ ಬಾಂಬೆ ರವೆ ಹಾಕಿ. ಚಿರೋಟಿ ರವೆನ ಯೂಸ್ ಮಾಡಬೇಡಿ, ಉಂಡೆ ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ. 1.5 ಕಪ್ ತೆಂಗಿನ ತುರಿ ಹಾಕಿ. ನಾನಿಲ್ಲಿ ಬಿಳಿ ಭಾಗ ಮಾತ್ರ ಹಾಕಿದ್ದೀನಿ. ಇವೆರಡನ್ನು ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ರವೆ ಕಾಯಿ ತುರಿ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಹುರಿಯುವಾಗ ಈಸಿ ಆಗುತ್ತೆ, ಗಂಟಾಗಲ್ಲ ಅಂತ ಈ ಥರ ಮಾಡಿದ್ದೀನಿ. ರವೆ ಉಂಡೆಗೆ ಕಾಯಿ ಹಾಕಿದ್ರೇ ರುಚಿಯಾಗಿ ಬರೋದು. ಕೆಲವೊಬ್ಬರು ಹಸಿ ಕಾಯಿ ಬದಲು ಕೊಬ್ಬರಿ ತುರಿ ಕೂಡ ಉಪಯೋಗಿಸ್ತಾರೆ. ನಾನು ಟ್ರೈ ಮಾಡಿಲ್ಲ. ಈ ಮಿಶ್ರಣವನ್ನು ಸೈಡಿಗೆ ತೆಗೆದಿಡಿ. ಮೊದಲು ಗೋಡಂಬಿನ ಹುರ್ಕೊಳ್ಳೋಣ. ಬಾಣಲೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಕರಗಿದ ಮೇಲೆ 20-25 ಗೋಡಂಬಿ ಚೂರುಗಳನ್ನು ಹಾಕಿ ಹುರಿಬೇಕು. ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈಗ ಅದೇ ಬಾಣಲೆಗೆ 5-6 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಕರಗಿದ ಮೇಲೆ ಮಿಕ್ಸ್ ಮಾಡಿಟ್ಟ ರವೆ ಮತ್ತು ಕಾಯಿ ಮಿಶ್ರಣ ಹಾಕಿ ಮಧ್ಯಮ ಉರಿಯಲ್ಲಿ ಹುರಿಬೇಕು. ಸ್ವಲ್ಪ ತುಪ್ಪ ಕಡಿಮೆ ಅನಿಸ್ತು, ಹಾಗಾಗಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹೆಚ್ಚು ಕಡಿಮೆ ಕೂಡ ಹಾಕ್ಕೋಬೋದು. ಹಾಗೆ ಮಧ್ಯಮ ಉರಿಯಲ್ಲಿಟ್ಟು ಅಟ್ಲೀಸ್ಟ್ 15 ನಿಮಿಷ ಹುರಿಬೇಕಾಗುತ್ತೆ. ತುಂಬ ಕೆಂಪಗೇನೂ ಹುರಿಬಾರ್ದು, ಹಾಗೆ ಕಡಿಮೆ ಕೂಡ ಹುರಿಬಾರ್ದು. ರವೆ ಕಡಿಮೆ ಹುರಿದ್ರೆ ಉಂಡೆಯಲ್ಲಿ ಹಸಿ ವಾಸನೆ ಉಳ್ಕೊಳ್ಳುತ್ತೆ. ಕಾಯಿ ತುರಿ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಹುರಿದ್ರೆ ಉಂಡೆ ಬೇಗ ಹಾಳಾಗೋದಿಲ್ಲ. ರವೆ ಉಂಡೆನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ರವೆ ಮತ್ತು ಕಾಯಿನ ತುಪ್ಪದಲ್ಲಿ ಹುರಿದು ಸಕ್ಕರೆ ಪುಡಿ ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ತಾರೆ. ಈ ಥರ ಮಾಡಿದರೆ ಉಂಡೆನ ಜಾಸ್ತಿ ದಿವಸ ಹೊರಗಡೆ ಇಟ್ಟು ಉಪಯೋಗಿಸೋಕ್ಕೆ ಆಗೋದಿಲ್ಲ. ರವೆ ಹುರಿದ ಪರಿಮಳ ಬಂದರೆ ಸಾಕು. ಹಾಗೆ ಕಾಯಿ ತುರಿ ಕೂಡ ರವೆ ಜೊತೆ ಹುರ್ಕೊಳ್ಳುತ್ತೆ ಮತ್ತು ಈ ಥರ ಉದ್ರುದ್ರಾಗಿರುತ್ತೆ, ಒಂದಕ್ಕೊಂದು ಅಂಟಲ್ಲ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇದನ್ನು ಒಂದು ತಟ್ಟೆಗೆ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ತಣಿಯಲು ಬಿಡಬೇಕು. ಈಗ ಸಕ್ಕರೆ ಪಾಕ ಮಾಡೋಣ. ಅದೇ ಬಾಣಲೆಗೆ 3 ಕಪ್ ಸಕ್ಕರೆ ಹಾಕಿ 1.5 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ ಕರೆಕ್ಟ್ ಅಳತೆ ನೀರು ಹೇಳ್ತಿದ್ದೀನಿ, ಯಾಕಂದರೆ ಪಾಕ ತುಂಬ ಇಂಪಾರ್ಟೆಂಟ್. ಅಂದಾಜಿಗೆ ಹೇಳೋದು ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಅಂತ. ನೀರು ಕಡಿಮೆ ಆದರೆ ಉಂಡೆ ಕಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮುಂದೆ ಟಿಪ್ಸ್ ಜೊತೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸಕ್ಕರೆನ ಚೆನ್ನಾಗಿ ಮಧ್ಯಮ ಉರಿಯಲ್ಲಿಟ್ಟು ಕೈಯಾಡಿಸ್ತಾ ಕರಗಿಸ್ಬೇಕು. ನೀರು ಕಡಿಮೆ ಹಾಕಿ ಪಾಕ ಮಾಡಿದರೆ ಪಾಕ ಬೇಗ ಬರಬಹುದು. ಆದರೆ ರವೆ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ರವೆ ನೀರಿನಂಶ ಎಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ. ಆ ಟೈಮ್ನಲ್ಲಿ ಉಂಡೆ ಕಟ್ಟೋಕ್ಕೆ ಮಿಶ್ರಣ ಬಿಸಿ ಇರುತ್ತೆ ಮತ್ತು ಹಾಗೆ ಬಿಟ್ಟರೆ ತುಂಬ ಪುಡಿ ಆಗುತ್ತೆ, ಉಂಡೆ ಕಟ್ಟೋಕ್ಕೆ ಆಗೋದಿಲ್ಲ. ಸ್ಲೋಲಿ ಚೆನ್ನಾಗಿ ಕುದೀತಾ ಈ ಥರ ಗುಳ್ಳೆ ಬರೋಕ್ಕೆ ಶುರುವಾಗುತ್ತೆ. ಈ ಥರ ಗುಳ್ಳೆ ಬಂದು ಸೌಟಲ್ಲಿ ಸ್ವಲ್ಪ ಪಾಕ ಬಿಟ್ಟಾಗ ದಾರ ಅಥವಾ ಸ್ಟ್ರಿಂಗ್ ಥರ ಬರೋಕ್ಕೆ ಶುರುವಾಗುತ್ತೆ. ಈ ಟೈಮ್ನಿಂದ ಒಂದೆಳೆ ಪಾಕ ಬಂತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಇನ್ನೂ ಪಾಕ ಬಂದಿಲ್ಲ. ಸೊ ಮತ್ತೆ 5 ನಿಮಿಷ ಕುದಿಸಿದ ಮೇಲೆ ಚೆಕ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ಬಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ. ಈ ಥರ ಒಂದೆಳೆ ಪಾಕ ಬಂದು ಕಟ್ಟಾದರೆ ಸಾಕು. ತುಂಬ ಏರು ಪಾಕ ಮಾಡಬಾರ್ದು. ಈ ಥರ ಪಾಕ ಬರೋದಕ್ಕೆ 15 ನಿಮಿಷ ಟೈಮ್ ತಗೊಳುತ್ತೆ. ಈಗ ಹುರಿದು ತಣ್ಣಗಾದ ರವೆ ಮತ್ತು ಕಾಯಿ ಮಿಶ್ರಣ ಹಾಕಿ. ಹುರಿದಿಟ್ಟ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ. ಸ್ಟವ್ ಆಫ್ ಆಗಿರಬೇಕು. 2 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ.
ಸ್ಟವ್ ಮೇಲಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಆದರೆ ಮೊದಲೇ ಹೇಳಿದ ಹಾಗೆ ಸ್ಟವ್ ಆಫ್ ಆಗಿರಬೇಕು. ನೋಡಿ ಎಷ್ಟು ನೀರಾಗಿದೆ ಈ ಮಿಶ್ರಣ. ಹಾಗೆ ತುಂಬ ಬಿಸಿ ಕೂಡ ಇರುತ್ತೆ. ಈ ಮಿಶ್ರಣವನ್ನು ಸ್ವಲ್ಪ ಬೆಚ್ಚಗಾಗುವವರೆಗೆ ಅಥವಾ ಉಂಡೆ ಕಟ್ಟೋಕೆ ಆಗುವಷ್ಟು ಇಡಬೇಕು. 5ರಿಂದ 8 ನಿಮಿಷ ಇಟ್ಟರೆ ಸಾಕು. ಸ್ಟವ್ನಿಂದ ಇಳಿಸಿ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ರವೆ ನೀರನ್ನು ಹೀರ್ಕೊಂಡಿದೆ ಮತ್ತು ಸ್ವಲ್ಪ ಬೆಚ್ಚಗೆ ಇದೆ. ಈ ಟೈಮ್ನಲ್ಲೇ ಉಂಡೆ ಕಟ್ಬೋದು. ಫಾಸ್ಟಾಗಿ ಉಂಡೆ ಕಟ್ಟೋದಾದರೆ ನಾನು ಮುಂದೆ ತೋರಿಸೋ ಹಾಗೆ ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ಬೋದು. ಇಲ್ಲ ಅಂದರೆ ಈ ಟೈಮ್ನಲ್ಲೇ ಉಂಡೆ ಕಟ್ಟೋಕ್ಕೆ ಶುರು ಮಾಡಿ. ನೋಡಿ ಈಗ ರವೆ ಈ ಥರ ಪುಡಿ ಪುಡಿಯಾಗಿ ಕಾಣ್ತಾ ಇದೆ. ನಿಮಗೆ ಪುಡಿ ಪುಡಿ ಅನಿಸಿದರೆ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಮಿಶ್ರಣ ನೀರಿರುವಾಗ ಉಂಡೆ ಕಟ್ಟಿ. ನಾನು ಈ ಸ್ಟೇಜ್ನಲ್ಲಿ ಉಂಡೆ ಕಟ್ತಿದ್ದೀನಿ. ಒಂದ್ಸಲ ಉಂಡೆ ಕಟ್ಟಿ ನೋಡಿ. ಕೆಲವೊಬ್ಬರು ಹಾಲು ಹಾಕಿ ಉಂಡೆ ಕಟ್ತಾರೆ. ಈ ಕರೆಕ್ಟ್ ಅಳತೆ ಫಾಲೋ ಮಾಡಿದರೆ ಈಸಿಯಾಗಿ ಸ್ವಲ್ಪ ಮಿಶ್ರಣ ಬೆಚ್ಚಗಾದ್ಮೇಲೆ ಉಂಡೆ ಕಟ್ಬೋದು. ಹಾಲು ಹಾಕಿ ಉಂಡೆ ಕಟ್ಟೋ ಅವಶ್ಯಕತೆ ಇಲ್ಲ. ಹಾಲು ಹಾಕಿ ಉಂಡೆ ಕಟ್ಟಿದರೆ ಜಾಸ್ತಿ ದಿವಸ ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ. ನಾನಿಲ್ಲಿ 3 ಉಂಡೆ ಮಾಡೋದನ್ನು ತೋರಿಸ್ತಿದ್ದೀನಿ. ಒಂದ್ಸಲ ಮಿಶ್ರಣವನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಗೆ ರವೆ ಅಂಟತ್ತೆ. ಅದಕ್ಕೆ ಒಂದು ಬೌಲ್ನಲ್ಲಿ ನೀರನ್ನಿಟ್ಟು ಅವಾಗವಾಗ ಕೈ ಅದ್ದಿ ಚೆನ್ನಾಗಿ ಬಟ್ಟೆಯಲ್ಲಿ ಕೈಯನ್ನು ಒರೆಸ್ಕೊಂಡು ಉಂಡೆ ಕಟ್ಟಬೇಕು. ನೀರಿನಂಶ ಕೈಯಲ್ಲಿ ಇರಬಾರ್ದು. ಸ್ವಲ್ಪ ಮಿಶ್ರಣ ಕೈಯಲ್ಲಿ ತಗೊಂಡು ಈ ಥರ ಒಂದು ದ್ರಾಕ್ಷಿ ಇಟ್ಟು ನಾನು ಉಂಡೆ ಕಟ್ತಿದ್ದೀನಿ. ಬೇಕಾದರೆ ಮಿಶ್ರಣಕ್ಕೆ ದ್ರಾಕ್ಷಿ ಹಾಕಿ ಕೂಡ ಉಂಡೆ ಕಟ್ಬೋದು. ಹೀಗೆ ನಾನು ಉಂಡೆ ಕಟ್ಟಿದ್ದೀನಿ. ಉಂಡೆ ಕಟ್ಟುವಾಗ ಸಾಫ್ಟ್ ಆಗಿರುತ್ತೆ. 2ರಿಂದ 3 ಗಂಟೆ ಬಿಟ್ಟ ಮೇಲೆ ಉಂಡೆ ಗಟ್ಟಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು 6ರಿಂದ 7 ಸಲ ಈ ಮುಂಚೆನೇ ಮನೆಯಲ್ಲೇ ಟ್ರೈ ಮಾಡಿ ಕರೆಕ್ಟ್ ಅಳತೆ ಹೇಳ್ತಿದ್ದೀನಿ. ಇಲ್ಲಿ ನೀರು ಹಾಕಿ ಪಾಕ ಮಾಡೋದು ಮತ್ತು ರವೆ ಹುರಿಯೋದು ತುಂಬ ಇಂಪಾರ್ಟೆಂಟ್. ಈ ಉಂಡೆಗೆ ಹುರಿದ ರವೆ ಹಾಕಿದ ಮೇಲೆ ರವೆ ನೀರನ್ನು ಬೇಗ ಹೀರ್ಕೊಳ್ಳುತ್ತೆ ಮತ್ತು ಬಿಸಿ ಬಿಸಿ ಉಂಡೆ ಕಟ್ಟಬೇಕಾಗತ್ತೆ. ಇಲ್ಲ ಅಂದರೆ ಹಾಲು ಹಾಕಿ ಉಂಡೆ ಕಟ್ಟಬೇಕಾಗತ್ತೆ. ಅದಕ್ಕೆ ಪಾಕ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಥರ ಪಾಕ ಮಾಡಿ ಉಂಡೆ ಮಾಡಿದರೆ 10ರಿಂದ 15 ದಿನ ಹೊರಗಡೆನೇ ಇಟ್ಟು ಸೇವಿಸ್ಬೋದು. ಉಂಡೆ ಅಥವಾ ಲಾಡು ಎಲ್ಲ ಕಟ್ಟಿ ಆದಮೇಲೆ 1ರಿಂದ 2 ಗಂಟೆ ಹಾಗೆ ತಟ್ಟೆಯಲ್ಲಿಟ್ಟು ನಂತರ ಬಾಕ್ಸ್ಗೆ ಹಾಕಿಡಿ. ನಾನಿಲ್ಲಿ ಸ್ವಲ್ಪ ಉಂಡೆಗೆ ದ್ರಾಕ್ಷಿ ಹಾಕಿದ್ದೀನಿ, ಸ್ವಲ್ಪಕ್ಕೆ ಹಾಕಿಲ್ಲ. ಗಾಳಿಗೆ ಇಟ್ಟಾಗ ಉಂಡೆ ಸ್ವಲ್ಪ ಗಟ್ಟಿಯಾಗುತ್ತೆ. ಆದ್ದರಿಂದ ಬಾಕ್ಸ್ಗೆ ಹಾಕುವಾಗ ಒಡೆದು ಹೋಗೋ ಚಾನ್ಸ್ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರವೆ ಉಂಡೆ. ಈ ಅಳತೆಯಲ್ಲಿ ಮತ್ತು ನಾನು ಮಾಡಿದ ಸೈಜ್ನಲ್ಲಿ 50 ಉಂಡೆ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ರವೆ ಉಂಡೆ ಅಥವಾ ರವೆ ಲಾಡು ಮಾಡೋದನ್ನು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.